ಆಶಾ ಕಾರ್ಯಕರ್ತೆಯರು ಮತ್ತಷ್ಟು ಬೇಡಿಕೆಗಳನ್ನು ಇವತ್ತು ಸರ್ಕಾರದ ಮುಂದೆ ಇಟ್ಟು ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಬೇಡಿಕೆ ಏನು? ಯಾಕಂದರೆ ಕಳೆದ ಬಾರಿಯೂ ಸಹ ತಾವು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟನ್ನು ಮಾಡಿದ್ರಿ, ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರಿ. ಈಗ ಸದ್ಯಕ್ಕೆ ಯಾವ ಕಾರಣಕ್ಕಾಗಿ ತಾವು ಹೋರಾಟವನ್ನು ಮಾಡ್ತಾ ಇದ್ದೀರಾ? ಮೇಡಮ್, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ 14 ತಿಂಗಳ ಹಿಂದೆ ಇದೇ ಫ್ರೀಡಮ್ ಪಾರ್ಕಲ್ಲಿ ನಾವು ಅನಿರ್ದಿಷ್ಟ ಮುಷ್ಕರ ಹೂಡಿದ್ವು. 4 ದಿನಗಳ ದೀರ್ಘಕಾಲದ ಹೋರಾಟದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ತಾವೇ ನಮ್ಮನ್ನು ಕರೆದು ದಯವಿಟ್ಟು ಹೋರಾಟನ ಕೈಬಿಡಿ, ಕೂಡಲೇ ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದು ಮಾಧ್ಯಮದ ಮುಂದೆನೂ ಹೇಳಿದ್ದಾರೆ. ಆದರೆ ಇದು 14 ತಿಂಗಳೇ ಕಳೀತು, ಇವತ್ತಿಗೂ ಕೂಡ ಒಂದು ಆರ್ಡರ್ ಕಾಪಿ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಆಗ್ರಹಿಸೋದಕ್ಕೆ ನಾವು ಬಂದಿದ್ದೀವಿ. ಈಗ ಮಾರ್ಚ್ 6ಕ್ಕೆ ಏನು ರಾಜ್ಯ ಸರ್ಕಾರ ಬಜೆಟ್ ಮಂಡಿಸ್ತಾ ಇದ್ದಾರೆ, ಅಲ್ಲಿ ಮಂಡಿಸ್ಬೇಕಾದ್ರೆ ಆಶಾ ಕಾರ್ಯಕರ್ತೆಯರನ್ನ ಮರಿಬೇಡ್ರಿ. 14 ತಿಂಗಳು ಮರ್ತು ಬಿಟ್ರಿ ನೀವು, ದಯವಿಟ್ಟು ಈಗ ಮರಿಬೇಡಿ. ಮರ್ತರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರ ಹೋರಾಟಕ್ಕೆ ಇಳಿತೀವಿ ಅನ್ನೋದನ್ನ ಹೇಳಕ್ ಬಂದಿದ್ದೀವಿ. ಕಳೆದ ಬಾರಿ ನೀವು ಪ್ರೊಟೆಸ್ಟ್ ಮಾಡಿದಾಗ ಸರ್ಕಾರ ಒಂದು ಒಂದು ಆಶ್ವಾಸನೆಯನ್ನ ನೀಡುತ್ತಿತ್ತು ತಮಗೆ. ನೀವು ಆ ಟೈಮಲ್ಲಿ ಪ್ರೊಟೆಸ್ಟ್ ಅನ್ನ ಹಿಂಪಡೆದಿದ್ರಿ. ಸೊ ಈ ಬಾರಿಯೂ ಸಹ ಏನಾದರೂ ಆಶ್ವಾಸನೆ ಕೊಟ್ಟರೆ ಹಿಂಪಡೆಯುವಂತ ಸಾಧ್ಯತೆ ಇದೆಯಾ, ಹೇಗೆ? ಅಲ್ಲ, ನಾವು ಆ ಭರವಸೆ ಇಟ್ಟೇ ಬಂದಿದ್ದೀವಿ. ಈ ಬಜೆಟ್ ತನಕ ನಾವು ಕಾಯ್ತೀವಿ. ನಾವಿವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋಕ್ಕೆ ಬಂದಿರೋದು. ಇಲ್ಲಿ ಇಡೀ ರಾಜ್ಯದ ಆಶಾ ಕಾರ್ಯಕರ್ತೆಯರು ಬಂದಿಲ್ಲ. ಅವರೆಲ್ಲ ಬಂದಿದ್ರೆ ನಾವು ಅವ್ರನ್ನ ಇಲ್ಲಿ ಎಪ್ಸಿ ಕಳಿಸೋದು ಸಾಧ್ಯವೇ ಇಲ್ಲ. ಹಾಗಾಗಿ ಬಂದಿರೋದು ಕೆಲವೇ ಜಿಲ್ಲೆಗಳು. ಇನ್ ಕೇಸ್ ನಮ್ಮ ಬೇಡಿಕೆ, ನಾವು ಬಜೆಟ್ ತನಕ ಕಾಯ್ತೀವಿ, ಬಜೆಟಲ್ಲಿ ನೋಡ್ತೀವಿ. ಅವರು ರೆಸ್ಪಾಂಡ್ ಆಗದೆ ಇದ್ದರೆ ಮುಂದಿನ ಹೋರಾಟದ ದಾರಿ ಇದ್ದೇ ಇದೆಯಲ್ಲ ನಮ್ಮದು. ಅನಿವಾರ್ಯವಾಗಿ ನಮ್ಮನ್ನು ಬೀದಿಗೆ ತಳ್ಳಬೇಡಿ ಅಂತ ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆ ಈ ರ್ಯಾಷನಲೈಸೇಷನ್ ಅನ್ನೋ ಹೆಸರಲ್ಲಿ ಆಶಾ ಕಾರ್ಯಕರ್ತೆಯರನ್ನ ತೆಗೆದು ಹಾಕ್ತಾ ಇದ್ದಾರೆ. 7,000 ಆಶಾಗಳನ್ನು ಕಟ್ ಡೌನ್ ಮಾಡ್ತಾರಂತೆ. ಅಂದರೆ ದುಡ್ಡು ಉಳಿಸಕ್ಕೆ ಹೊರಟಿದ್ದೀರಾ, ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ಅದನ್ನು ಮಾತ್ರ ನಾವು ಒಪ್ಪೋದೇ ಇಲ್ಲ. ತರ್ಕಬದ್ಧಗೊಳಿಸುವಿಕೆ ಅಂತ ಹೇಳ್ತಾ ಇದ್ದಾರೆ, ಮೋಸ್ಟ್ ಕುತರ್ಕವಾಗಿದೆ ಅದು. ಸೊ ಅದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮೇಡಮ್, ಈಗೇನು ನೀವು ಸದ್ಯಕ್ಕೆ ಕಳೆದ ಬಾರಿನೂ ಸಹ ಪ್ರೊಟೆಸ್ಟ್ನ ಹಿಂಪಡೆದ್ರಿ, ಈಗ ಸರ್ಕಾರದ ಮುಂದೆ ಹೆಂಗೆ ಇಡ್ತಿದ್ದೀರಾ? ಆದರೆ ಸದ್ಯಕ್ಕೆ ನೋಡೋದಾದ್ರೆ ಒಂದಷ್ಟು ಜನರು ಮಾತ್ರ ರಾಜ್ಯದಿಂದ ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಅಕಸ್ಮಾತ್ ಬಜೆಟ್ 6ನೇ ತಾರೀಕಿದೆ, ಅದಾದ ಬಳಿಕ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದಿಸದಿದ್ದಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಅನಿರ್ದಿಷ್ಟ ಮುಷ್ಕರ ಹೂಡ್ತೀವಿ, ಇದೇ ಫ್ರೀಡಮ್ ಪಾರ್ಕ್ಗೆ ಬರ್ತೀವಿ, ನಾವು ನಮ್ಮ ಕುಟುಂಬ ಸಮೇತರಾಗಿ ಬರ್ತೀವಿ ಇಲ್ಲಿ. ಆವಾಗ ಸರ್ಕಾರ ಹ್ಯಾಂಡಲ್ ಮಾಡಲಿ, ಏನು ಮಾಡ್ತಾರೋ ಮಾಡಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಏನು ಸದ್ಯಕ್ಕೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಮಾತಾಗಿರುವಂಥದ್ದು. ಯಾಕಂತಂದರೆ ನಾವು ಯಾವುದೇ ರೀತಿಯಾಗಿ ಹಿಂಪಡೆಯೋದಿಲ್ಲ, ಸರ್ಕಾರ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಪಾಟೀಲ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಥ್ ನ್ಯೂಸ್, ಬೆಂಗಳೂರು.